ನಮಸ್ಕಾರ ಎಲ್ಲರಿಗೂ. ಚಾನಲ್‌ಗೆ ಸ್ವಾಗತ. ಐ ಹೋಪ್ ಎವ್ರಿವನ್ ಈಸ್ ಫೈನ್. ನಾನ್ ರಶ್ಮಿ. ಇವತ್ತು ಸೀಮಂತಕ್ಕೆ ಸೀರೆ ತಗೊಳ್ಳೋದಕ್ಕೆ ಹೋಗ್ತಾ ಇದೀವಿ. ಸ್ಯಾಟರ್‌ಡೇ ಆಗಿರೋದ್ರಿಂದ ಟ್ರಾಫಿಕ್ ಅಂತೂ ತುಂಬಾನೇ ಇದೆ. ಅಂಗಡಿ ಸಿಲ್ಕ್ಸಲ್ಲಿ ನೋಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ, ಜಯನಗರ್ 5th ಬ್ಲಾಕ್ ಹೋಗ್ತಾ ಇದೀವಿ. ಅಟ್‌ಲೀಸ್ಟ್ ಅಲ್ಲಿ ಸಿಕ್ಲಿಲ್ಲ ಅಂದ್ರೂ ಸುತ್ತಮುತ್ತ ತುಂಬಾ ಅಂಗಡಿಗಳಿರೋದ್ರಿಂದ ಜಯನಗರಲ್ಲೇ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಫಸ್ಟು ಅಂಗಡಿ ಸಿಲ್ಕ್ಸಲ್ಲಿ ನೋಡೋಣ ಅಂತ ಅನ್ಕೊಂಡಿದ್ದೀನಿ. ನನಗೆ 5ನೇ ತಿಂಗಳಿರುವಾಗ ಅಪ್ಪ, ಅಮ್ಮ ನನಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ನಮ್ಮನೆಗೆ ಬಂದಿದ್ರು. ಅವತ್ತು ಕಂಪ್ಲೀಟಾಗಿ ಏನು ವ್ಲಾಗ್ ಮಾಡ್ಕೊಂಡಿಲ್ಲ. ಆದ್ರೆ ಅರಿಶಿನ ಕುಂಕುಮ ಕೊಡೋದ್ರದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅವತ್ತಿಂದು ವಿಡಿಯೋ ಮತ್ತೆ ಫೋಟೋಸ್‌ನ ಇವತ್ತಿನ ವ್ಲಾಗಲ್ಲೇ ಸೇರಿಸಿರ್ತೀನಿ. ಸೊ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬಂದ್ವಿ ಇಲ್ಲಿ ಅಂಗಡಿ ಸಿಲ್ಕ್ಸ್‌ಗೆ. ಸೀರೆ ನೋಡ್ತಾ ಇದ್ದೀನಿ. ನನ್ಗೆ ಗ್ರೀನ್ ಕಲರ್ ಸ್ಯಾರಿನೇ ತಗೊಳ್ಬೇಕು ಅಂತ ಆಸೆ ಇತ್ತು. ಬಟ್ ಪಣೀಶ್ ಬೇರೆ ಕಲರ್ ಸೀರೆನೂ ನೋಡು ಅಂತ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಬೇರೆ ಕಲರ್ ಸೀರೆಗಳನ್ನು ತೋರಿಸ್ತಾ ಇದ್ದಾರೆ. ಪರವಾಗಿಲ್ಲ, ಸ್ಯಾಟರ್‌ಡೇ ಆಗಿದ್ರೂನು ತುಂಬಾ ಏನ್ ರಶ್ ಇರ್ಲಿಲ್ಲ. ಬೇಗನೆ ತಗೊಂಡಿದ್ದಾಗೋಯ್ತು. ಮನೆಗೆ ಹೋದ್ಮೇಲೆ ಯಾವ ಸೀರೆ, ಯಾವ ಕಲರ್ ತಗೊಂಡೆ ಅಂತ ತೋರಿಸ್ತೀನಿ. ನೆನ್ನೆ ನೋಡಿದ್ರಿ ಸೀಮಂತಕ್ಕೆ ಸೀರೆ ತೊಗೊಂಡು ಬಂದ್ವಿ. ಇವಾಗ ಬ್ಲೌಸ್ ಹೊಲಿಯೋದಕ್ಕೆ ಹಾಕೋಣ ಅಂತ ಹೊರಡ್ತಾ ಇದ್ದೀನಿ. ಮೋಸ್ಟ್ಲಿ ನಾನು ತೋರಿಸ್ಲಿಲ್ಲ ಅನ್ಸುತ್ತೆ ಯಾವ ಸೀರೆ ತೊಗೊಂಡೆ ಅಂತ. ಅಂಗಡಿ ಸಿಲ್ಕ್ಸಲ್ಲೇ ತೊಗೊಂಡಿದ್ದು. ಯಾಕೆಂದರೆ ನಾನು ಫಸ್ಟೇ ಅಂದ್ಕೊಂಡ್ಬಿಟ್ಟಿದ್ದೆ ಅಂಗಡಿ ಸಿಲ್ಕ್ಸಲ್ಲೇ ತೊಗೊಳ್ಳೋಣ ಅಂತ. ಹಾಗಾಗಿ ಬೇಗನೆ ಸೆಲೆಕ್ಷನ್ ಆಗೋಯ್ತು. ತುಂಬ ಹೊತ್ತೇನು ಮಾಡಲಿಲ್ಲ, ಒಂದು 5 ಮಿನಿಟ್ಸಲ್ಲೇ ಸೆಲೆಕ್ಟ್ ಮಾಡಿಬಿಟ್ಟೆ. ಹಾಗಾಗಿ ನಾನು ಅಲ್ಲೇನು ಜಾಸ್ತಿ ವೀಡಿಯೋ ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ. ಇದೇ ಸೀರೆನೇ ನೆನ್ನೆ ತೊಗೊಂಡಿದ್ದು. ನನಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿರೋ ಸೀರೆ ತೊಗೊಳ್ಬೇಕು ಅಂತ ಇತ್ತು. ಹಾಗಾಗಿ ಈ ಥರ ಸೀರೆ ಅಂಗಡಿ ಸಿಲ್ಕ್ಸಲ್ಲಿ ಸಿಕ್ಕುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ, ಸೀದಾ ಹೋದ್ವಿ. ಅಲ್ಲೇ ಸೆಲೆಕ್ಷನ್ ಬೇಗ ಒಂದು 5 ಮಿನಿಟ್ಸಲ್ಲೇ ಆಗೋಯ್ತು. ತೊಗೊಂಡ್ವಿ, ಬಂದ್ವಿ ಅಷ್ಟೇ. ಇದರಲ್ಲಿ ತುಂಬ ಆಪ್ಷನ್ಸ್ ಇತ್ತು ಈ ಥರ ಸೀರೆನಲ್ಲಿ. ಸ್ಮಾಲ್ ಬಾರ್ಡರ್ಸ್ ಇತ್ತು, ಲಾಂಗ್ ಬಾರ್ಡರ್ಸ್ ಇತ್ತು, ಸ್ಟ್ರೈಪ್ಸ್ ಇತ್ತು, ಎಲ್ಲದೂ ಇತ್ತು. ಬಟ್ ನಾನು ಮೀಡಿಯಮ್ ಆಗಿರೋ ಒಂದು ಬಾರ್ಡರ್ ಸ್ಯಾರಿ ತೊಗೊಂಡೆ. ಇದರಲ್ಲೇ ಸ್ಮಾಲ್ ಬಾರ್ಡರ್ದು ಇತ್ತು, ಅದೂ ಚೆನ್ನಾಗಿತ್ತು. ಲಾಂಗ್ ಬಾರ್ಡರ್ಸ್ ಇತ್ತು, ಅದೂ ಚೆನ್ನಾಗಿತ್ತು. ತುಂಬ ಟ್ರೆಡಿಷ್ನಲ್ ಆಗಿದೆ ಅಂತ ಅನ್ನಿಸ್ತು. ತುಂಬಾ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ನಾನು ತೆಗೆದು ನೋಡಿಲ್ಲ ಬಂದಾಗಿಂದ, ಇವಾಗಲೇ ನೋಡ್ತಾ ಇರೋದು. ಗ್ರೀನ್ಗೆ ಸ್ವಲ್ಪ ರೆಡ್, ತುಂಬ ಬ್ರೈಟ್ ರೆಡ್ ಅಲ್ಲ, ಸ್ವಲ್ಪ ಆರೆಂಜ್ ಮಿಕ್ಸ್ ಇದೆ. ಸೀರೆಗೆಲ್ಲ ಈ ಥರ ಇದೆ. ಬ್ಲೌಸ್ ಪೀಸು ಪ್ಲೇನ್ ವಿತ್ ಬಾರ್ಡರ್ ಬಂದಿದೆ, ಚೆನ್ನಾಗಿದೆ. ಬ್ಲೌಸ್ ಪೀಸ್ ಈ ಥರ ಪ್ಲೇನ್ ವಿತ್ ಬಾರ್ಡರ್, ಇದು ಸೆರಗು. ಸೊ, ಸ್ಯಾರಿ ಸೆಲೆಕ್ಷನ್ ಏನೋ ಬೇಗ ಆಗೋಯ್ತು. ಹಾಗೆ ಅಲ್ಲಿ ಪಣೀಶ್ಗೆ ಜುಬ್ಬನೂ ಸಿಕ್ತು. ನಾವು ಜುಬ್ಬ ಬೇರೆ ಕಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಜುಬ್ಬನೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ನಾವು ಬೇರೆ ಕಡೆ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಬಟ್ ಸುಮ್ಮನೆ ಹೋದ್ವಿ ನೋಡೋಣ ಅಂತ, ಹೇಗಿದೆ ಅಂತ. ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದು ಜುಬ್ಬ ಮತ್ತು ಪೈಜಾಮ. ಜುಬ್ಬ ಪೈಜಾಮ ಇದು ಫುಲ್ ಸೆಟ್ ಬರುತ್ತೆ. ಯಾವ ಥರ ಆದರೂ ಸಿಗುತ್ತೆ. ಪ್ರಿಂಟೆಡು ಇತ್ತು, ಎಲ್ಲ ಥರನೂ ಇತ್ತು. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಜುಬ್ಬ. ಅದನ್ನು ಇವಾಗ ಬ್ಲೌಸ್ ಸ್ಟಿಚ್ ಬರೋದಕ್ಕೆ ಹೋಗಬೇಕು. ಇವಾಗ ಬ್ಲೌಸ್ ಸ್ಟಿಚ್ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ. ಅದ್ವಿತಿ ಡಿಸೈನರ್ ಬುಟೀಕ್ ಅಂತ. ಸಾಮಾನ್ಯವಾಗಿ ನಾನು ಇಲ್ಲೇ ಬ್ಲೌಸ್ ಹೊಲಿಸೋದು. ನಾನು ಇದುವರೆಗೂ ಒಂದು ಸ್ವಲ್ಪ ಬ್ಲೌಸ್ ಹೊಲಿಸಿದ್ದೀನಿ. ನಾನು ಯಾವ ಡೇಟಿಗೆ ಕೇಳಿದ್ದೀನೋ ಅದೇ ಡೇಟಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲೇ ಹಾಕೋಣ ಅಂತ ಬಂದೆ. ಇವಾಗ ನನಗೆ 6th ಮಂತ್. ಸೀಮಂತ ಇರೋದು 7th ಮಂತಲ್ಲಿ. ಇನ್ನು 1 ಮಂತ್ ಟೈಮ್ ಇರೋದ್ರಿಂದ ಬ್ಲೌಸ್ ಆರಾಮಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಬ್ಲೌಸ್ ಸ್ಟಿಚ್ ಆಗಿ ಬಂದಮೇಲೆ ತೋರಿಸ್ತೀನಿ ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ, ಹಾಗೆ ಕುಚ್ಚು ಯಾವ ಥರ ಇಡ್ಸಿದ್ದೀನಿ ಅಂತ.
ಬ್ಲೌಸ್ ಹೊಲಿಯಕ್ಕೆ ಹಾಕಿ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ಸ್ವಲ್ಪ ಹೊಟ್ಟೆ ಹಸಿಯೋದಕ್ಕೂ ಶುರು ಆಗ್ತಾ ಇತ್ತು. ಹಾಗಾಗಿ ಏನಾದ್ರೂ ಕಾಫಿ, ಟೀ ಏನಾದ್ರೂ ಕುಡ್ಕೊಂಡು ಹೋಗೋಣ ಅಂತ ನೇಚರ್ ವಾಕಿಗೆ ಬಂದ್ವಿ. ಇದು ಒಂಥರ ನಮಗ್ ಫೇವ್ರೆಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಜಂಗುಳಿ ಇರಲ್ಲ, ಕಡಿಮೆ ಜನ ಇರ್ತಾರೆ. ಹಾಗಾಗಿ ನಾವ್ ಇಲ್ಲಿಗ್ ಬರೋದಕ್ಕೆ ಇಷ್ಟಪಡ್ತೀವಿ. ಎಲ್ಲಿ ಹೋಗೋದು ಅಂತ ಯೋಚಿಸ್ಬಿಟ್ಟು ಹೇಗೂ ಟೀ ಕುಡಿಬೇಕು ಅನ್ನಿಸ್ತಾ ಇದೆ ಅಂತ ಚಾಯ್ ಪಾಯಿಂಟಿಗೆ ಬಂದ್ವಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಬರ್ತಾ ಇರೋ ಕಾಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮುಂದೆ ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನೀವು ಅದನ್ನ ಈಸಿಯಾಗಿ ನೋಡಬಹುದು. ಇಬ್ರು ಒಂದೊಂದು ಮಸಾಲಾ ಚಾಯ್ ತಗೊಂಡಿದ್ವಿ. ನಾನು ಕ್ಯಾರೆಟ್ ಕೇಕ್ ತಗೊಂಡಿದ್ದೆ. ಪಣೀಶ್ ವಡಾ ಪಾವ್ ತಗೊಂಡಿದ್ದಾರೆ. ನನಗೆ ಕ್ಯಾರೆಟ್ ಕೇಕ್ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಕ್ಯಾರೆಟ್ ಕೇಕ್ ತಗೊಂಡೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದ ಹಾಗೆ ನನಗೆ 5ನೇ ತಿಂಗಳಿದ್ದಾಗ ಅಪ್ಪ ಅಮ್ಮ ನನಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಬಂದಿದ್ರು ಊರಿಂದ. ಇದನ್ನ ಹೇಗ್ ಬೇಕಾದ್ರೂ ಮಾಡಬಹುದು. ತವ್ರ ಮನೆಗೆ ಕರೆದು ಅಲ್ಲೇ ಅರಿಶಿನ ಕುಂಕುಮ ಕೊಡ್ತಾರೆ. ನನಗೆ ತವ್ರ ಮನೆಗೆ ಹೋಗೋದಕ್ಕೆ ದೂರ ಆಗ್ತಾ ಇದ್ದಿದ್ರಿಂದ ಅಪ್ಪ ಅಮ್ಮನೇ ನಮ್ಮ ಮನೆಗೆ ಬಂದಿದ್ರು ಅರಿಶಿನ ಕುಂಕುಮ ಕೊಡೋದಕ್ಕೆ. ನಿಮ್ಮನೆನಲ್ಲೂ ಈ ಪದ್ಧತಿ ಇದೆಯಾ? ನೀವೇ ತವ್ರ ಮನೆಗೆ ಹೋಗಿದ್ರಾ? ಇಲ್ಲ ತವ್ರ ಮನೆಯಿಂದನೇ ನಿಮ್ಮ ಮನೆಗೆ ಬಂದಿದ್ರಾ ಅಂತ ಕಮೆಂಟ್ ಮಾಡಿ ಹೇಳಿ. ಸಿಂಪಲ್ ಆಗಿ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ವಿ ಅವತ್ತು ಮನೆಯಲ್ಲಿ. ಜಾಸ್ತಿ ಯಾರಿಗೂ ಆಚೆ ಹೇಳಿರ್ಲಿಲ್ಲ. ಬರೀ ಮನೆಯವ್ರಷ್ಟೇ ಜನ ಇದ್ವಿ. ಅಮ್ಮನೇ ಹಬ್ಬದ ಅಡುಗೆ ಎಲ್ಲ ಮಾಡಿದ್ರು ಅವತ್ತು. ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿವಸ. ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡಿದ್ವಿ. ತುಂಬಾನೇ ಎಂಜಾಯ್ ಮಾಡಿದ್ವಿ. ತುಂಬಾ ಗ್ರ್ಯಾಂಡಾಗಿ ಮಾಡಿದ್ವಿ ಅಂತ ಏನಲ್ಲ. ತುಂಬಾ ಸಿಂಪಲ್ ಆಗಿ ಮನೆ ಮಟ್ಟಕ್ಕೆ ಮಾಡ್ಕೊಂಡ್ವಿ. ಬನ್ನಿ ಆ ವಿಡಿಯೋನ ನೋಡೋಣ. ಅಮ್ಮ ದೀಪ ಹಚ್ತಾ ಇದ್ದಾರೆ. ಮೋಸ್ಟ್ಲಿ ವಾಯ್ಸ್ ಓವರ್ ಕೊಡೋದಕ್ಕಿಂತ ಇದು ರಾ ವಿಡಿಯೋ ಹಾಕಿದಿದ್ರೆ ಚೆನ್ನಾಗಿರ್ತಾ ಇತ್ತು. ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ವಾಯ್ಸು. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಮ್ಮ ಹೂವು, ಹಣ್ಣು, ಬಳೆ, ಹಸಿರು ಸೀರೆ ಎಲ್ಲ ತಗೊಂಡು ಬಂದಿದ್ರು. ಆಮೇಲೆ ಉಂಡೆ, ಚಕ್ಲಿ ಹಾಗೆ ಇನ್ನೂ ಸಾಕಷ್ಟು ಏನೇನೋ ಮನೆಯಿಂದನೇ ತಿನ್ನೋದಕ್ಕೂ ಮಾಡ್ಕೊಂಡು ಬಂದಿದ್ರು. ಟೇಬಲ್ ಮೇಲೆ ಜಾಗ ಸಾಕಾಗಲ್ಲ ಅಂತ ಒಂದು ಸ್ವಲ್ಪ ಉಂಡೆ ಚಕ್ಲಿ ಜೋಡಿಸಿದ್ದಾರೆ. ಎದುರುಗಡೆಯಿಂದ ಎಲ್ಲ ಈ ಕಡೆ ನೋಡಿ, ಈ ಕಡೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಫೋಟೋ ತೆಗೆಯೋದಕ್ಕೆ, ಕ್ಯಾಮ್ರಾ ಕಡೆ ನೋಡಿ ಅಂತ. ಹಾಗಾಗಿ ನಾನು ಅಮ್ಮ ಇಬ್ರು ಕ್ಯಾಮ್ರಾ ಕಡೆಗೆ ನೋಡ್ತಾ ಇದ್ದೀವಿ. ಹಣ್ಣಿನ ಬುಟ್ಟಿ ಕೊಟ್ಟರು. ಮುಟ್ಟು ಸಾಕು, ಅದನ್ನ ಇಸ್ಕೊಳ್ಬೇಡ, ಭಾರ ಇರುತ್ತೆ ಅಂತ ಹೇಳ್ತಾ ಇದ್ರು. ಅಮ್ಮ ಹಸಿರು ಸೀರೆ, ಹಸಿರು ಬಳೆ ಎಲ್ಲ ತಗೊಂಡು ಬಂದಿದ್ರು. ಮತ್ತೆ 7ನೇ ತಿಂಗಳಲ್ಲೂ ಹಸಿರು ಸೀರೆನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ನನಗೆ ಇವತ್ತಿನ ದಿವಸದ್ದು ಫುಲ್ ಡೇ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂದ್ರೂ ಈ ಒಂದು ಸ್ಪೆಷಲ್ ಮೂಮೆಂಟ್ನ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅನಿಸಿತ್ತು. ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಲ್ಲಿ ಅಮ್ಮ ಮತ್ತು ನನ್ನ ತಂಗಿ ಆರತಿ ಮಾಡ್ತಾ ಇದ್ದಾರೆ. ಹಾಗೆ ಕೊನೆಯಲ್ಲಿ ಇವತ್ತಿನ ಒಂದಷ್ಟು ಫೋಟೋಸ್ನು ಆ್ಯಡ್ ಮಾಡಿರ್ತೀನಿ ನೋಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.